ಬ್ರೋ ಹೇಗಿದೆ ಬ್ರೋ ನಿಮ್ಮ ಎಕ್ಸ್ಪೀರಿಯನ್ಸ್ 100 ಡೇಸು ಎನ್ ಐ ಟಿಯಲ್ಲಿ? ಎಕ್ಸ್ಪೀರಿಯನ್ಸ್ ಇರಬೇಕಾ? ಸೊ ಬನ್ನಿ ಹೇಳ. ಸೊ ನಾನು ಈ ಕಾಲೇಜ್ ಹೇಗೆ ಜಾಯ್ನ್ ಆದೆ ಅಂದರೆ, ಸೊ ಎನ್ ಐ ಟಿ ಕಡೆಯಿಂದ ನನಗೆ ಕಾಲ್ ಬಂದಿತ್ತು. ಆ ಕಾಲ್ನ ರಿಸೀವ್ ಮಾಡಿ ಮತ್ತು ಅವ್ರ ಕಡೆಯಿಂದ ಒಂದು ಕರಿಕ್ಯುಲಮ್ ಎಲ್ಲ ಎಕ್ಸ್ಪ್ಲೇನ್ ಮಾಡೋದು. ಮತ್ತು ಆ ಎಕ್ಸ್ಪ್ಲೇನ್ ಮಾಡಿದಾಗ ಒಂದು ನೆಟ್ ಎಕ್ಸಾಮ್ ಅಂತ ಬರೆಯೋದು. ಆ ನೆಟ್ ಎಕ್ಸಾಮ್ ಬರೆದ್ಮೇಲೆ ಡೈರೆಕ್ಟಾಗಿ ಅಡ್ಮಿಷನ್ ಆಯಿತು ನಮಗೆ ಈ ಕಾಲೇಜಿಗೆ. ಸೊ ನಮ್ಮ ಕಾಲೇಜ್ ಇವಾಗಿರೋದು ಎಸ್ ಅಂತ ಎಸ್ ಕಾಲೇಜಲ್ಲಿ ಎಸ್ ಕಾಲೇಜ್ ಜೊತೆ ಕಂಬೈನ್ ಆಗಿದೆ ಎನ್ ಐ ಟಿ. ಸೊ ನನಗೆ ಮೇನ್ ಏನು ಇಷ್ಟ ಆಯಿತು ಅಂದರೆ ಈ ಕಾಲೇಜಿನ ಕರಿಕ್ಯುಲಮ್ಮು. ಈ ಕರಿಕ್ಯುಲಮಲ್ಲಿ ಏನಂದರೆ ಹಿಂಗೆ ನಾನು ಬೇರೆ ಕಾಲೇಜಸ್ನೆಲ್ಲ ಕಂಪೇರ್ ಮಾಡಿದ್ದೀನಿ, ಬಟ್ ಯಾರು ಈ ಥರ ಎಲ್ಲೂ ಹೇಳ್ಕೊಡಲ್ಲ. ಬೇರೆ ಕಾಲೇಜಸ್ಸೆಲ್ಲ ಯಾವಾಗ ನೋಡಿದ್ರು ಥಿಯರೀಸು ಮತ್ತು ಎಕ್ಸಾಮ್ಸ್ ಇದು ಪ್ರಾಜೆಕ್ಟ್ಸ್ ಅಂತ ಹೇಳ್ತಾರೆ, ಯಾವಾಗಲೂ ಅದರಲ್ಲಿ ಹೇಳ್ತಾರೆ. ಬಟ್ ಇಲ್ಲಿ ಹಂಗಲ್ಲ, ಯಾವಾಗಲೂ ಪ್ರಾಕ್ಟಿಕಲ್ ಆಗಿರ್ತಾರೆ. ಮತ್ತು ನಿಮಗೆ ಡೈರೆಕ್ಟಾಗಿ ಕೋಡಿಂಗ್ ಲ್ಯಾಂಗ್ವೇಜ್ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಡೇಯಿಂದ. ಮತ್ತು ನಿಮಗೆ ಯಾವಾಗಲೂ ಹ್ಯಾಂಡ್ಸ್ ಆನ್ ಪ್ರಾಜೆಕ್ಟ್ಸ್ ಕೊಡ್ತಾ ಇರ್ತಾರೆ, ನೀವು ಅಲ್ಲೇ ಮಾಡಬೇಕು ಕ್ಲಾಸಲ್ಲೇ. ಮತ್ತು ಇನ್ನೊಂದೇನು ಇಷ್ಟ ಆಯಿತು ಅಂದರೆ, ಇವತ್ತು ನಿಮ್ಗೆ ಏನಾದರೂ ಒಂದು ಟಾಪಿಕ್ ಹೇಳ್ಕೊಟ್ರು ಅಂತ ಹೇಳಿದ್ರೆ ಆ ಟಾಪಿಕ್ದು ಅವತ್ತೇ ಕ್ವಿಸ್ ಮಾಡ್ತಾರೆ ಕ್ಲಾಸಲ್ಲಿ. ಸೊ ಅದಕ್ಕೆ ನಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆಯಾ ಇಲ್ಲ ಅಂತ ಅಲ್ಲಿಗೆ ಅರ್ಥ ಆಗುತ್ತೆ. ನಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟ್ ಪೀರಿಯಡಲ್ಲಿ ಮೆಂಟರ್ಸ್ ಬರ್ತಾರೆ, ನಮ್ಮ ಮೆಂಟರ್ಸ್ ನಮಗೆ ಹೇಳ್ಕೊಡ್ತಾರೆ. ಸೊ ಈಗ ನೆಕ್ಸ್ಟ್ ನಾವು ಈವೆಂಟ್ಸ್ ಕಡೆ ಬರೋದಾದರೆ, ಈಗ ಈವೆಂಟ್ಸ್ ಕೂಡ ಮಾಡ್ತಾ ಇರ್ತಾರೆ ಅವಾಗ. ಸೊ ರೀಸೆಂಟಾಗಿ 72 hours ಪರ್ಸೂಟ್ ಅಂತ ವಿಡಿಯೋ ಇದು ಮಾಡಿದ್ದಾರೆ, ಇವೆಂಟ್ ಮಾಡಿದ್ದಾರೆ. ಅದರದ್ದು ವ್ಲಾಗ್ ಕಂಪ್ಲೀಟ್ಲಿ ನನ್ನ ಚಾನಲ್ ಇದೆ, ಅದನ್ನು ವಿಸಿಟ್ ಮಾಡಿ ಅನ್ಸುತ್ತೆ. ಇದು ತುಂಬ ಚೆನ್ನಾಗಿದೆ ಇವೆಂಟು. ಮತ್ತು ದಿವಾಲಿ ಫೆಸ್ಟಿವಲ್ ಮಾಡಿದ್ದಾರೆ. ಮತ್ತು ಇವಾಗ ಆಲ್ರೆಡಿ ಕಾಲೇಜ್ ಸ್ಟಾರ್ಟ್ ಆಗಿ 100 ಡೇಸ್ ಆಗಿದೆ. 100 ಡೇಸ್ ಒಳಗಡೆ 2 ಹ್ಯಾಕಥಾನ್ಸ್ ಮಾಡಿದ್ದಾರೆ ಕಾಲೇಜ್ ಕ್ಯಾಂಪಸಲ್ಲಿ. ಒಂದು NIT ಸ್ಪೇಸ್ 44 ಹ್ಯಾಕಥಾನ್ ಅಂತ, ಇನ್ನೊಂದು ಜನರೇಟಿವ್ ಹ್ಯಾಕಥಾನ್ ಅಂತ. ಎರಡು ಓಪನ್ AI ಅಕಾಡೆಮಿ ಜೊತೆ ಕೊಲಾಬ್ರೇಷನಲ್ಲಿ ಮಾಡಿದ್ದ ಈ 2 ಹ್ಯಾಕಥಾನ್ಸ್ನ. ಸೊ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಆ್ಯಕ್ಚುಲಿ ಬಯಾಲಜಿ ಸ್ಟೂಡೆಂಟು. ನನಗೆ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಒಂದು ಸ್ವಲ್ಪ ಕೂಡ ನಾಲೆಡ್ಜ್ ಇರಲಿಲ್ಲ. ಎಲ್ಲರೂ CS ಸೇರ್ಕೊತಾ ಇದ್ದಾರೆ ಅಂತ ನಾನು ಸೇರಿಕೊಂಡೆ. ನಾನು ಬಯಾಲಜಿ ಸ್ಟೂಡೆಂಟ್ ಆಗಿದೆ. ಮತ್ತು ಇಲ್ಲಿಗೆ ಬಂದಮೇಲೆ ನಾನು ಕಂಪ್ಯೂಟರ್ ಸೈನ್ಸ್ ಅಂದರೆ ಏನು, ಅದ್ರಲ್ಲಿ ಏನು ಹೇಳ್ಕೊಡ್ತಾರೆ, ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಅಂದರೆ ಏನು, ಕೋಡಿಂಗ್ ಹೆಂಗೆ ಮಾಡ್ತಾರೆ, ಏನರಲ್ಲಿ ಮಾಡ್ತಾರೆ ಅಂತ ಕಲ್ತಿದ್ದು ನಾನು ಇಲ್ಲಿಗೆ ಬಂದೇನೆ. ಅದಕ್ಕೂ ಮುಂಚೆ ನನಗೇನೋ ಗೊತ್ತಾ ಇರಲಿಲ್ಲ. ಇವಾಗ ಆಲ್ರೆಡಿ ಪೈಥಾನ್ ಸ್ಟಾರ್ಟ್ ಮಾಡಿದ್ದಾರೆ, ಆಲ್ಮೋಸ್ಟ್ ಎಂಡಿಂಗಿಗೆ ಬಂದಿದೆ. ಮತ್ತು ವೆಬ್ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅಮೇಜಿಂಗ್ ಆಗಿ ನಡೀತಾ ಇದೆ ಕರಿಕ್ಯುಲಮ್ ಎಲ್ಲ. ನಾವು ಆಲ್ರೆಡಿ ಈ ಸೆಮಿಸ್ಟರ್ ಎಂಡಿಗೆ ಬಂದಿದ್ದೀರಿ. ಸೊ ನೋಡಬೇಕು ಇನ್ನೂ ಏನಾಗುತ್ತೋ ಅಂತ. ಕರಿಕ್ಯುಲಮ್ ಅಂತೂ ಸೂಪರ್ ಆಗಿದೆ, ಆರಾಮ್. ಸೊ ಮತ್ತು ಇನ್ನೊಂದು ಇದೇನೆಂದರೆ, ಥಿಯರಿ ಬದಲು ಸ್ಕಿಲ್ಸ್ ಎಲ್ಲ ನಾರ್ಮಲ್ ಕಾಲೇಜಸ್ ಎಲ್ಲ ಥಿಯರೀಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರೆ, ಜಾಸ್ತಿ ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡ್ತಾರೆ, ಥಿಯರಿ ಮೇಲೆ ಕಡಿಮೆ ಮಾಡ್ತಾರೆ. ಬೇರೆ ಕಾಲೇಜಸ್ ಎಲ್ಲ ಏನಂದರೆ ಥಿಯರಿ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಸ್ಕಿಲ್ಸ್ ಮೇಲೆ ಕಡಿಮೆ ಫೋಕಸ್ ಮಾಡ್ತಾರೆ ಫಸ್ಟ್ ಇಯರ್ಸಿಂದ. ಸೊ ಇದೇನಂದರೆ ಫಸ್ಟ್ ಇಯರಿಂದಲೇ ಸ್ಕಿಲ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಸ್ವಲ್ಪ ಥಿಯರಿ ಮೇಲೆ ಕಡಿಮೆ ಫೋಕಸ್ ಮಾಡ್ತಾರೆ. ಅದರಿಂದ ನಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ, ನಾವು ಥರ್ಡ್ ಇಯರ್ ಎಂಡಿಂಗಲ್ಲಿ ಹೋಗಿ ಸ್ಟ್ರಗಲ್ ಮಾಡೋದು ಕಡಿಮೆ ಆಗುತ್ತೆ. ಫಸ್ಟ್ ಇಯರಿಂದಲೇ ಎಲ್ಲ ಹೇಳ್ಕೊಟ್ಕೊಂಡು ಹೋಗೋದ್ರಿಂದ ನಮಗೆ ಒಂದು ಐಡಿಯಾ ಬರುತ್ತೆ ಯಾವುದು ಹೆಂಗಿರುತ್ತೆ ಅಂತ. ಅಷ್ಟೊತ್ತಲ್ಲಿ ನಮಗೊಂದು ಕ್ಲಾರಿಟಿ ಬಂದಿರ್ತೀವಿ. ಸೊ ಅದು ಇಂಟರ್ನ್ಶಿಪ್ಸ್ಗೆ ಪ್ಲೇಸ್ಮೆಂಟ್ಸ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ, ಇಲ್ಲಿ ಒಂದು ಇವೆಂಟ್ ನಡೆದಿತ್ತು ಐಡಿಯಾಥಾನ್ ಅಂತ. ಐಡಿಯಾಥಾನ್ ಅಂದರೆ ಏನು ಅಂದರೆ, ಸ್ವಲ್ಪ ಸ್ಟೂಡೆಂಟ್ಸ್ ಟೀಮ್ಸ್ ಆಗಬೇಕು. ಆ ಸ್ಟೂಡೆಂಟ್ಸು ಅವರ ಐಡಿಯಾಸ್ನ ಪ್ರೆಸೆಂಟ್ ಮಾಡಬೇಕು. ಸ್ಟಾರ್ಟಪ್ ಐಡಿಯಾ ಆಗಿರ್ಬೋದು, ಇಲ್ಲ ಅವ್ರು ಏನಾದರೂ ಚೇಂಜ್ ಮಾಡಬೇಕು ಅಂತ ಇದ್ದರೆ, ಯಾವುದಾದ್ರೂ ಒಂದು ಮಾಡರ್ನ್ ಟೆಕ್ನಾಲಜಿನ ಅದ್ರ ಬಗ್ಗೆ ಒಂದು ಐಡಿಯಾ ಕೊಡೋದಾಗಿರ್ಬೋದು. ಆ ಥರ ಒಂದು ಐಡಿಯಾಥಾನ್ ಅಂತ ಒಂದು ಇವೆಂಟ್ ಇಟ್ಟಿದ್ರು. ಸೊ ಯಾವಾಗಲೂ ಸ್ಕಿಲ್ಸ್ ಬಗ್ಗೆ ಹೇಳ್ಕೊಡ್ತಾ ಇರ್ತಾರೆ, ಇದು ಮಾಡ್ತಾ ಇರ್ತಾರೆ. ತುಂಬ ಎಕ್ಟಿಕ್ ಆಗುತ್ತೆ ಅಂತ ಏನಿಲ್ಲ. ಸ್ಪೋರ್ಟ್ಸ್ ಕಡೆ ಗಮನ ಕೊಡ್ತಾರೆ, ಮತ್ತು ಕಲ್ಚರಲ್ ಇವೆಂಟ್ಸ್ ಮಾಡಿಸ್ತಾರೆ. ಸೊ ರೀಸೆಂಟಾಗಿ ಒಂದು ಸ್ಪೋರ್ಟ್ಸ್ ಇವೆಂಟ್ ಆಯಿತು, ಕ್ರಿಕೆಟ್ ಆಗಿದೆ, ಫುಟ್ಬಾಲ್ ಆಗಿದೆ, ಮತ್ತು ಇನ್ನೂ ಎಷ್ಟೊಂದು ಸ್ಪೋರ್ಟ್ಸ್ ಆಡಿಸಿದ್ದಾರೆ. ಸ್ಪೋರ್ಟ್ಸ್ ಕಡೆನೂ ಗಮನ ಕೊಡ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೂ ಹೇಳ್ತಾ ಹೋದರೆ ಇನ್ನೂ ತುಂಬ ಇರುತ್ತೆ ಇಷ್ಟಪಟ್ಟು. ಸೊ ಗೇಮರ್ಸ್ಗೋಸ್ಕರ ಸ್ಪೋರ್ಟ್ಸ್ ಕೂಡ ಮಾಡಿದ್ದಾರೆ, ಮತ್ತು ಇನ್ನೂ ಎಷ್ಟೊಂದು ಸ್ಪೋರ್ಟ್ಸ್ ಮಾಡಿದ್ದಾರೆ. ಅದರಲ್ಲಿ ಬ್ಯಾಡ್ಮಿಂಟನ್ ಆಗಿರ್ಬೋದು, ಮತ್ತು ಕ್ರಿಕೆಟು ಟೂರ್ನಮೆಂಟ್ಸ್ ಇಡ್ತಾ ಇರ್ತಾರೆ. ಸೊ ಈಗ ನೆಕ್ಸ್ಟ್ ಮಂತು NPL ಅಂತ ಒಂದು ಟೂರ್ನಮೆಂಟ್ ಇದೆ. ಈ ಸರಿ ಸೆಮ್ ಎಕ್ಸಾಮ್ ಆಗಲಿ ಅಂತ ಕಾಯ್ತಾ ಇದ್ದಾರೆ. NPL ದೊಡ್ಡ ಟೂರ್ನಮೆಂಟ್ ಮಾಡೋಣ ಅಂತ ಕಾಯ್ತಾ ಇದ್ದಾರೆ. ಸೊ ಯಾವಾಗಲೂ ಹೇಳ್ಕೊಡ್ತಾ ಇರ್ತಾರೆ ಅಂತ ಸ್ಪೋರ್ಟ್ಸ್ ಬಗ್ಗೆ ಗಮನ ಕೊಡಲ್ಲ ಅಂತ ಏನಿಲ್ಲ, ಎಲ್ಲದ್ರ ಬಗ್ಗೆನೂ ಗಮನ ಕೊಡ್ತಾರೆ. ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಎಲ್ಲದು ಅಮೇಸಿಂಗ್ ಆಗಿದೆ ಅಂತ ಹೇಳ್ಬೋದು. ಸೊ ಇವಾಗ NIT ಒಂದು ಕಾಲೇಜು, SVS ಒಂದು ಕಾಲೇಜು, ಇದು 2 ಕಾಲೇಜ್ ಹೆಂಗೆ ಟೈಪ್ ಆಗಿದೆ ಅಂತ ನೀವು ಕೇಳ್ಬೋದು. ಸೊ ಅದಕ್ಕೆ ಆನ್ಸರ್ ಏನಂದರೆ, NIT ಅನ್ನೋದು SVS ಜೊತೆ UGC ಸರ್ಟಿಫಿಕೇಷನ್ಸ್ ಇಲ್ಲ, ಎರಡು ಕಾಲೇಜಸ್ ಟೈಪ್ ಆಗಿದೆ. ಸೊ ಹೇಳ್ಕೊಡೋದು ಏನಿದ್ರು ಇವಾಗ NIT ಆಗಿರುತ್ತೆ, ಆದರೆ ಕ್ಯಾಂಪಸ್ ಮಾತ್ರ SVS ಅದರದ್ದು. ಮತ್ತು ಡಿಗ್ರಿ ಸರ್ಟಿಫಿಕೇಟ್ ಕೂಡ SVS ಆಗಿರುತ್ತೆ. ಮಿಕ್ಕಿದು ಏನಾದರೂ ಟೀಚಿಂಗ್ ಆಗಿರ್ಬೋದು, ಪ್ಲೇಸ್ಮೆಂಟ್ಸ್ ಆಗಿರ್ಬೋದು, ಇಂಟರ್ನ್ಶಿಪ್ಸ್ ಆಗಿರ್ಬೋದು, ಎಲ್ಲ ಕೂಡ NIT ಇರುತ್ತೆ. ಬರೀ ಕಾಲೇಜ್ ಮತ್ತು ಡಿಗ್ರಿ ಮಾತ್ರ, BTech ಡಿಗ್ರಿ ಮಾತ್ರ SVS ಕಡೆಯಿಂದ ಇರುತ್ತೆ, ಮಿಕ್ಕಿದೆಲ್ಲ NIT ಕಡೆಯಿಂದ ಇರುತ್ತೆ. ನಮ್ಗೆ ಇದರಲ್ಲಿ ಏನಪ್ಪ ಅಡ್ವಾಂಟೇಜ್ ಅಂದರೆ, ನಾವು 2 ಕಾಲೇಜ್ ಇತ್ತು. ಇವಾಗ SVS ಅಲ್ಲಿ ಏನಾದರೂ ಇವೆಂಟ್ ಮಾಡಿದ್ರೆ ಆ ಇವೆಂಟಲ್ಲಿ ಕೂಡ ನಾವು ಪಾರ್ಟಿಸಿಪೇಟ್ ಮಾಡ್ಬೋದು. NITಯಿಂದ ಇವೆಂಟ್ ಮಾಡಿದ್ರೆ ಅದರಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ 2 ಕಡೆಯಿಂದ ನಮಗೊಂಥರ ಆಪರ್ಚುನಿಟೀಸ್ ತುಂಬ ಸಿಗ್ತಾ ಇರುತ್ತೆ. ಮತ್ತು ಕ್ಲಬ್ಸ್ ಮಾಡಿದ್ದಾರೆ ನಮ್ಮ ರೀಸೆಂಟಾಗಿ. ಎಲೆಕ್ಷನ್ಸ್ ಅಂತ ಇರುತ್ತೆ, ಕ್ಲಬ್ಸ್ ಅಂತ ಇರುತ್ತೆ, ಅದಕ್ಕೆಲ್ಲ ತುಂಬಾ ಪ್ರೊಸೀಜರ್ಸ್ ಇರುತ್ತೆ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಅಂತೂ ಅಮೇಜಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಇಷ್ಟ ಆಗಿತ್ತು ನನ್ನ ಎಕ್ಸ್ಪೀರಿಯೆನ್ಸ್ NITಲಿ.
ಸೊ ಇನ್ನು ಯಾವ ಥರ ವೀಡಿಯೋಸ್ ಬೇಕು ನಿಮ್ಗೆ ಯಾವ ಥರ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕಂದರೆ ಯಾವ್ದಾದ್ರು ವೀಡಿಯೋಸ್ ಬೇಕಂದರೆ ಈ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ, ಆ ಥರ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ಇಲ್ಲಿಗೆ 100 ಡೇಸ್ ಕಂಪ್ಲೀಟ್ ಆಗಿದೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.